ನಾನು ಈ ದಿನ ಸ್ಪೆಷಲ್ಲಾಗಿ ಅಲಸಂದೆ ಕಾಳಿನ ಪಲಾವ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ರೆಸಿಪಿ ನೋಡೋಣ. ಒಂದು ತಟ್ಟೆಯಲ್ಲಿ ಪಲಾವಿಗೆ ಬೇಕಾಗೋಂಥ ಐಟಮ್ಗಳನ್ನು ನಾನು ಜೋಡಿಸಿಟ್ಕೊಂಡಿದ್ದೀನಿ. 1 ಲೋಟ ಅಲಸಂದೆ ಕಾಳನ್ನು ರಾತ್ರಿ ನೆನೆಸಿದ್ದೆ, ಈಗ ಇಟ್ಕೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ 1 ಲೋಟ ಅಕ್ಕಿನ ತೊಳೆದು ಬಸಿ ಹಾಕಿ ಇಟ್ಕೊಂಡಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 2 ಸ್ಪೂನು ಪುದೀನ, 4 ಸ್ಪೂನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಹಸಿಮೆಣಸು ಸಿಗದಿಟ್ಕೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಅರ್ಧ ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಅಚ್ಚ ಖಾರ ಪುಡಿ ಮತ್ತು 1/4 ಸ್ಪೂನು ಅರಿಶಿನ ಇದೆ. ಈಗ ಒಗ್ಗರಣೆ ಹಾಕೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಮತ್ತು 2 ಸ್ಪೂನು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ನೆನೆಸ್ಕೊಂಡಿರೋ ಅಲಸಂದೆ ಕಾಳನ್ನು ಹಾಕ್ತೀನಿ. ಈಗ ಹಸಿಮೆಣಸು ಹಾಕ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತೀನಿ. ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೋಣ. ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಹಾಕೋಣ. ಮತ್ತೊಂದು ಸರಿ ಹೀಗೆ ಫ್ರೈ ಮಾಡೋಣ. ಪುದೀನ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ನಾನು 1 ಸ್ಪೂನ್ ತುಂಬ ಗಟ್ಟಿ ಮೊಸರು ಇಟ್ಕೊಂಡಿದ್ದೀನಿ. ಮೊಸರು ಹಾಕೋಣ. ಈಗ ಅಕ್ಕಿ ಹಾಕ್ತೀನಿ. ಅಕ್ಕಿನ ಒಂದು ಸರಿ ಹೀಗೆ ಮಿಕ್ಸ್ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಅಲಸಂದೆ ಕಾಳು ನೆನೆಸಿಟ್ಕೊಂಡ್ಬಿಟ್ರೆ ಬಹಳ ಬೇಗ ಮಾಡುವಂಥ ಸರಳವಾದ ಪಲಾವ್ ಇದು. ರುಬ್ಬಕ್ಕಿಲ್ಲ, ಏನೂ ಇಲ್ಲ, ಡೈರೆಕ್ಟಿಗೆ ಹಾಕೋದು. ಈಗ ನಾನು 1 ಅಳತೆ ಅಕ್ಕಿಗೆ 2 ಲೋಟಷ್ಟು ನೀರು ಹಾಕ್ತೀನಿ. ಒಂದ್ಸರಿ ಹೀಗೆ ಮಿಕ್ಸ್ ಮಾಡೋಣ. 1 ಕುದಿ ಬರೋವರೆಗೆ ಹೀಗೆ ಓಪನ್ ಆಗಿಡೋಣ ಕುಕ್ಕರನ್ನು. ಈಗ ಕುದಿ ಬರ್ತಾ ಇದೆ. ಕುಕ್ಕರ್ ಮುಚ್ಚೋಣ. ವೆಯ್ಟ್ ಹಾಕೋಣ. 2 ವಿಷಲ್ ಕೂಗ್ಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗಿಯೋಣ. ಪಲಾವ್ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ. ತರಕಾರಿಗಳನ್ನು ಉಪಯೋಗಿಸದೆ ಅಲಸಂದೆ ಕಾಳು ಹಾಕಿ ಮಾಡುವಂತಹ ಬಹಳ ಸರಳವಾದ ಪಲಾವ್ ಇದು. ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಹೀಗೆ ಪಲಾವ್ ಮಾಡಿಕೊಂಡು ಬಾಕ್ಸಿಗೆ ಹಾಕಿ ತಗೊಂಡು ಹೋಗ್ಬೋದು. ಖಾರನೂ ತುಂಬ ಕಮ್ಮಿ, ಗರಂ ಮಸಾಲೆ ಇಲ್ಲವೇ ಇಲ್ಲ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.